ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದೇಶದಲ್ಲೆಲ್ಲ ಒಂದೇ ಮಾತು ಅಂದರೆ ಅದು H1N1 ಅಂದರೆ ಹಂದಿ ಜ್ವರದ್ದು. ಬಹುಶಃ ಆಗಿನ ಕಾಲದಲ್ಲಿ ಏನು ಪ್ಲೇಗ್ ಬಂದಿತ್ತು, ಆಗಿನ ಕಾಲದಲ್ಲಿ ಏನು ಈ ಮಾರಿ ರೋಗ ಬಂದಿತ್ತು, ಅದೆಲ್ಲ ಹೇಗೆ ನಡುಗಿಸ್ತೋ ಅದರ 10 ಪಟ್ಟು ನಡುಗಿಸಿರುವಂಥ ಯಾವುದಾದ್ರೂ ರೋಗ ಇದೆ ಅಂತಂದರೆ ಅದು H1N1. H1N1 ಬಗ್ಗೆ ಡಿಂಕು ಮುಖಾಂತರ ಅಂದರೆ ಗೊಂಬೆ ಮುಖಾಂತರ ನಿಮಗೆ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ. H1 ನಮ್ಮ N1 ನಮ್ಮ. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಂದುಶ್ರೀ ಇದ್ದಾರೆ. ಇಂದುಶ್ರೀ ನಮಗೆ ನಿಮಗೆಲ್ಲ ಪರಿಚಿತರು. ಗೊಂಬೆ ಮುಖಾಂತರ ಒಂದೊಂದಲ್ಲ ಮೂರು ಗೊಂಬೆಗಳನ್ನು ಆಡಿಸಿ ಇಂದುಶ್ರೀಗೆ ಗೊತ್ತು. ಇಂದುಶ್ರೀ ಜೊತೆಗೆ ಮಾಮೂಲಿ ಅವಳ ಅದ್ಭುತವಾದಂಥ ಜೋಡಿ ಏನು ಡಿಂಕು ಕೂಡ ನಮ್ಮ ಜೊತೆಗಿದ್ದಾನೆ. ಇಂದುಶ್ರೀ, ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಡಿಂಕು, ನೀವು ಕೂಡ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಏನ್ ಸ್ವಾಗತನ, ಏನೋ ಈ ರೋಗ ಇರೋನ್ನ ಕರ್ಕೊಂಬಂದ್ಬಿಟ್ಟು ಸ್ವಾಗತ ಮಾಡ್ತಾ ಇದ್ದೀರಾ? ಬಹುಶಃ ನೀವು ನೋಡಿದ್ರೆ ರೋಗ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ. ನನಗೆ ಇತ್ತು, ಈಗ ತಾನೇ ಬಿಡುಗಡೆಯಾಗಿ ಬಂದೆ. ಓ, ಅದಕ್ಕೆ ಅಲ್ಲ ಈ ವೇಷನ ಇಂದುಶ್ರೀ? ಏನ್ ಕತೆ ಒಂದು? ಅವನ ಕತೆ ಅವನ್ನೇ ಕೇಳ್ರಪ್ಪ. ನನ್ ಕತೆನಾ? ದೊಡ್ಡ ಕತೆ ಯಾಕೆ ಕೇಳ್ತೀರಾ? ತಲೆನೋವು, ಮೈ ಕೈ ಕಾಲು ನೋವು, ಜ್ವರ, ಚಳಿ ಜ್ವರ ಎಲ್ಲ ಆಗಿ ಇಲ್ಲ ಆಗಿರ್ಲಿಲ್ಲ ಆಕ್ಚುಲಿ, ಆಗತ್ತೆ ಅಂತ ಜ್ವರ ಬಂತಲ್ಲ ಅಂತ ಆಸ್ಪತ್ರೆಗೆ ಹೋದೆ ತೋರಿಸ್ಕೊಳ್ಳೋಣ ಅಂತ. ಅಲ್ಲ, ತೋರ್ಸ್ಕೊಳಕ್ಕೆ ಅಂತ ಒಂದು, ಇನ್ನೊಂದು ಮೂಲದ ಪ್ರಕಾರ ಡಿಂಕು ಯಾರನ್ನೋ ನೋಡಕ್ ಹೋಗಿದ್ದ ಆಸ್ಪತ್ರೆನಲ್ಲಿ ಅಂತ. ಯಾವುದೋ ಹುಡುಗಿ ನಮ್ ಫ್ರೆಂಡ್ ಅಡ್ಮಿಟ್ ಆಗಿದ್ಲು, ನೋಡ್ಕೊಂಡ್ ಬರೋಣ ಅಂತ ಅಷ್ಟೇ ಹೋಗಿದ್ದು. ಏನಾಯ್ತು? ಜ್ವರ ಬಂದಿತ್ತು ಅಂತ ಹೋದ್ನಪ್ಪ, ಲೈಟ್ ಆಗಿ ಜ್ವರ ಅದನ್ನು. ಹೋಗಿ ಡಾಕ್ಟರ್ ತೋರ್ಸಿದ್ರೆ ಏನ್ ಮಾಡ್ಬೇಕು ಅವ್ರು? ಏನೋ ಮಾಡಿದ್ರು? ಮಾರ್ಚರಿಲ್ ತಗೊಂಡೋಗಿ ಮಲಗಿಸ್ಬಿಡದ. ಮಾರ್ಚರಿ ನನ್ನ ಏಕೆ? ನಿಂಗೆ H1N1 ಇದೆ, ಹೇಗಿದ್ರು ಮೇಲೆ ಹೋಗ್ಬಿಡ್ತೀಯ, ಮಾರ್ಚರಿನೆಲ್ಲ ಮಲ್ಕೋ ಅಂತ ಮಲಗಿಸ್ಬಿಟ್ಟಿರು ಅಡ್ವಾನ್ಸ್ಗೆ. ಆಮೇಲೆ ಅಯ್ಯೋ, ಆಮೇಲೆ ಸ್ವಲ್ಪ ಹುಷಾರದೆ, ಕೈ ಕಾಲೆಲ್ಲ ಆಡ್ಸಂಗದೆ. ಅವಾಗ ICU ತಗೊಂಬಂದ್ ಇಟ್ರು. ICU ನಲ್ಲೂ ಇನ್ನೊಂಚೂರು ಸ್ವಲ್ಪ ಹುಷಾರಾದ್ಮೇಲೆ ತಗೊಂಬಂದು ಐಸೋಲೇಷನ್ ವಾರ್ಡ್ಗೆ ಹಾಕಿದ್ರು. ಅಲ್ಲಿ ಹೇಗಿದೆ ಅಂತ ಕೇಳ್ತೀರಾ? ಜೈಲಾದ್ರೂ ವಾಸಿ. ಅಯ್ಯೋ, ಐಸೋಲೇಷನ್ ವಾರ್ಡ್ಗೆ ಮಾತ್ರ ಹೋಗ್ಬಾರ್ದು. ಅಲ್ಲಿ ನನಗೂ ಭಯ ಆಗೋಯ್ತ್ರಿ. ಆಸ್ಪತ್ರೆನಲ್ಲಿ ಹಾಸಿಗೆ ಮೇಲೆ ಮಲಗಿದ್ರೆ ಯಾರು ಬಂದಿದ್ರು ಗೊತ್ತಾ? ಭಯೋತ್ಪಾದಕರು. ಭಯೋತ್ಪಾದಕರ ಆಸ್ಪತ್ರೆಗೆ ಬಂದಿದ್ರು ಅವರು? ಯಾಕೆ ಬಂದಿದ್ರು ಭಯೋತ್ಪಾದಕರು? ಅಯ್ಯೋ, ಬಾಯಿಗೆ ಬಟ್ಟೆ, ತಲೆಗೆ ಬಟ್ಟೆ, ಕೈಗೆ ಗ್ಲೌಸ್, ಮೈ ಕೈ ಕಾಲ್ಗೆಲ್ಲ ಗ್ಲೌಸ್ ಅದೆಲ್ಲ ಹಾಕೊಂಡ್ ಹತ್ರ ಬಂದ್ರು. ಆಮೇಲೆ ನೀವು ಭಯೋತ್ಪಾದಕರ ಅಂತ ಕೇಳಿದೆ. ಅಲ್ಲ, ನಾವು ಡಾಕ್ಟ್ರು ಟೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳಿದ್ರು. ಅಲ್ಲ ಪಾಪ, ನೀನ್ ಟೆಸ್ಟ್ ಮಾಡಕ್ ಬಂದಿರೋ ಡಾಕ್ಟರ್ಗಳನ್ನೇ ಭಯೋತ್ಪಾದಕರು ಅಂದ್ಬಿಟ್ರೆ, ಅಲ್ಲ ನೀನು ಕೂಡ ಭಯೋತ್ಪಾದಕರನ್ನೇ ಕಾಣ್ತಿದ್ದೇನೆ ಅವ್ರಿಗೆ ಅಂತ. ಇಲ್ಲ, ಅವ್ರು ಆ ವೇಷದಲ್ಲಿ ಬಂದ್ರೆ ಹೆಂಗ್ರಿ ಎದ್ರಕೊಳಕ್ ಆಗಲ್ವಾ? ನಮ್ಗೆ ಹೆದರಿಕೆ ಆಗೋಯ್ತು. ಸರಿ, ಈಗ ಆಯ್ತಲ್ಲ, ಈಗ ಅಂತೂ ಈಗ ಯಾವ್ದೋ ಒಂದು ಹುಡುಗಿ ನೋಡಕ್ ಹೋದಿ ನೀನು, ಆವಾಗ ನಿನಗೆ ಜ್ವರ ಬಂದಿತ್ತು, ಸ್ವಲ್ಪ ಲೈಟ್ ಆಗಿ ಜ್ವರ. ಅದು ಯಾವ ಜ್ವರ, ಪ್ರೇಮ ಜ್ವರನೋ ಅಥವಾ H1N1 ಜ್ವರನೋ, ಪಾಪ ಅವ್ರಿಗೂ ಕನ್ಫ್ಯೂಷನ್ ಆಗಿರ್ಬೇಕು. ಸೀದಾ ನಿನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಮುಂದೆ ಏನಾಯ್ತಲ್ಲಿ? ಮುಂದೆ ಏನಾಗದು? ಅಯ್ಯೋ, ಯಾಕೆ ಹೇಳ್ತೀರಾ? ಡಾಕ್ಟರ್ಗಳು ಎದುರಿಸಿದ್ದು. ನನಗೆ H1N1 ಭಯ ಇರ್ಲಿಲ್ಲ, ಆದ್ರೆ ಡಾಕ್ಟರ್ ಮಾತ್ರ ತುಂಬಾ ಭಯ ಇತ್ತು. ಯಾಕೆ? ಎಷ್ಟು ಎದುರಿಸ್ತಾರ್ರಿ ಅವರು ಜನ. ಪಾಪ ಜನಗಳು, ನಮ್ಮಂತ ಮುಗ್ಧ ಜನರಿಗೆ ತುಂಬಾ ಹೆದರಿಕೆ ಆಗೋಗುತ್ತೆ ಪಾಪ. ನಿನ್ ಮುಗ್ಧ ಅನ್ನೋದನ್ನ ಒಪ್ಕೊಳ್ಳೇಬೇಕು ಬಿಡು. ಸರಿ, ಯಾವ ತರ ಎದುರಿಸಿದ್ರು ನಿಮಗೆ? ಅಯ್ಯೋ, ದೂರ ಹೋಗಿ, ನೀವು ಬಾಗ್ಲಕ್ಕಳಿ ದೂರ ಹೋಗಿ, ಆ ಕಡೆ ಹೋಗಿ ಮುಟ್ಟದಾಡಿ ಇವ್ರನ್ನ. ನಾನೇ ಜೋರಾಗಿ ಅಂತ ತೆಗೆದ ಬಾಯ್ನ, ಅವ್ರೆಲ್ಲ ಹೋಗ್ಬಿಟ್ಟು ರಗ್ಗೊಳಗಡೆ ಮಚ್ಚಿಕೊಂಡ್ಬಿಟ್ರು. ಯಾಕೆ? ಕ್ಯಾ ಸೀನ್ ಹೇ ಅಂತ. ಸೀನ್ ಇದ್ರೆ ಸೀನೇ ಚೇಂಜ್ ಆಗೋಗುತ್ತಲ್ಲ ಅಂತ ಹಂಗ ಮಾಡಿದ್ರೆ. ಸರಿ, ಅಲ್ಲಿ ವ್ಯವಸ್ಥೆಗಳು ಹೇಗಿತ್ತು ಡಿಂಕು? ವ್ಯವಸ್ಥೆಗಳು ಏನ್ ವ್ಯವಸ್ಥೆನೋ, ನನಗಂತೂ ಎಲ್ಲ ಭಯ. ವ್ಯವಸ್ಥೆಗಿಂತ ಅವ್ಯವಸ್ಥೆನೇ ಜಾಸ್ತಿ ಇತ್ತು ಅಂತ ಹಾಗಾದ್ರೆ? ಅಲ್ಲ, ಈಗ ನಿನ್ನ ಮಲಗಿಸಿದ್ದು ಅದು ಬೆಡ್ ಆಗಿರ್ಬೋದು, ಮಲಗಿಸಿರ್ತಾರೆ. ಅಲ್ಲಿಂದ ಕರ್ಕೊಂಡ್ಬಂದು ಎಲ್ಲ ಕೈಗೆ ಕಾಲ್ಗೆಲ್ಲ ವೈರಿಂಗ್ ಮಾಡಿದ್ರು. ವೈರಿಂಗ? ಅದ್ಯಾಕೆ? ಏನೋ ವೈರಿಂಗು? ಅದೇ ಗ್ಲೂಕೋಸ್ ಹಾಕಿದ್ರು. ಅಂದ್ರೆ ವೈರಸ್ ಏನಾದ್ರು ಬಂದ್ಬಿಡ್ಬೋದು ಅಂತ. ಇದು ಯಾವ್ದ್ರಿಂದ ಬರುತ್ತೆ ಗೊತ್ತಾ? ಇನ್ಫ್ಲೂಯೆನ್ಸಾ ವೈರಸ್. ಇನ್ಫ್ಲೂಯೆನ್ಸಾ ಎ ವೈರಸ್. ಪೊಲಿಟಿಕ್ಸ್ ಅಲ್ಲಾದ್ರೆ ಇನ್ಫ್ಲೂಯೆನ್ಸ್ ಆದ್ರೆ ವೈರ್ಲೆಸ್ ಕಮ್ಯುನಿಕೇಶನ್. ಇದು H1N1 ನಲ್ಲಿ ಇನ್ಫ್ಲೂಯೆನ್ಸಾ ಬಂದ್ರೆ ವೈರಸ್ ಕಮ್ಯುನಿಕೇಶನ್. ಇದೆಲ್ಲ ನಿಂದೆ ವಿಶ್ಲೇಷಣೆ ಇದು? ಸರಿ, ಏನೀಗ ರಾಜಕಾರಣಿಗಳಿಗೆ ಯಾರಿಗೂ ಬಂದಿಲ್ವಾ ಅದು? ಏನ್ ಕತೆ? ರಾಜಕಾರಣಿಗಳು ಬಂದಿಲ್ಲ ಅಂತ ಏನಲ್ಲ, ಅವ್ರಿಗೂ ಬಂದಿರುತ್ತೆ. ಅವ್ರಿಗೆ ಬಂದಿದ್ರೆ ಮತ್ತೆ ಇನ್ಫೆಕ್ಷನ್ ಆಗಿರ್ಬೇಕಲ್ಲ? ಆಗಿದೆ. ಯಾರಿಗೆ? ವೈರಸ್ಗೆ. ರಾಜಕಾರಣಿಗಳಿಗೆ ಬಂದು ವೈರಸ್ ಎಲ್ಲ ಸತ್ತೋಯ್ತಂತೆ. ಸರಿ, ಈಗ ಮತ್ತೀಗ ಆಸ್ಪತ್ರೆ ವಿಚಾರಕ್ಕೆ ಬಂದ್ರೆ, ಆಸ್ಪತ್ರೆ ಸ್ಥಿತಿಗತಿಗಳ ಬಗ್ಗೆ ಹೇಳ ಮಾರ್ರೆ. ಯಾಕಂದ್ರೆ ಈಗ ನಾವಂತೂ ನಮಗೆ H1N1 ಬಂದಿಲ್ಲ, ಬಂದಿರೋರಿಗೆ ಗೊತ್ತಾಗಬೇಕಲ್ಲ ಆಸ್ಪತ್ರೆ ಹೆಂಗಿತ್ತು, ಅಲ್ಲಿ ವ್ಯವಸ್ಥೆ ಹೆಂಗಿತ್ತು ಅಂತ.
H1N1 ಅಂದ್ರೆ ಏನೋ ಹೆದರ್ಕೊಳ್ಳೋದೇ ಬೇಕಾಗಿಲ್ಲ. ಆದ್ರೂ ನಮ್ಗೆ ಒಂಥರ ಮಾನಸಿಕವಾಗಿ ನಮ್ಗೆ ಭಯ ಹುಟ್ಟಾಕ್ತಾರೆ. ಹುಟ್ಟಾಕ್ಸಿ ನಮ್ಗೆ H1N1 ಇಲ್ಲ ಅಂದ್ರೂ ಇದೆ ಅಂತ ಒಂದ್ 7 ದಿನ ಜೈಲಲ್ಲಿ ಹಾಕ್ದಂಗ್ ಹಾಕ್ಬಿಟ್ಟು ಬಾಗ್ಲಾಕಿ ಕೂಡಾಕಿ ಯಾರು ಒಳಗಡೆನೂ ಹೋಗ್ಬಾರ್ದು ಹೊರಗಡೆನೂ ಬರಬಾರ್ದು ಹಾಗೆ ಇಟ್ಕೊಂಡಿರ್ತಾರೆ. ಒಬ್ನೇ ನೋಡಕ್ ಬಂದಿರೋರ್ನ ಬಿಡಲ್ಲ. ಅವರು ತೀರಾ ಬರ್ಬೇಕಂದ್ರ ಮಾಸ್ಕ್ ಗೀಸ್ಕೆಲ್ಲ ಹಾಕೊಂಡು ಹೇಗೆಲ್ಲ ಊಟ ಕೊಡ್ತಾ ಇದ್ರು ಗೊತ್ತಾ ನನ್ಗೆ? ಹೇಗ್ ಕೊಡ್ತಿದ್ರು? ಅದೇ ಪಟಾಕಿ ಹಬ್ಬ ದಿನ ನಾವು ಪಟಾಕಿ ಹಚ್ಚಬೇಕಾದ್ರೆ ದೊಡ್ಡದೊಂದು ಉದ್ದ ಇಟ್ಕೊಂಡು ಹೀಗ ಹತ್ಕೊಂಡು ಆಗ್ತೇವಲ್ಲ, ಆತರ ದೊಡ್ಡದೊಂದು ಸೌಟ್ ಇಟ್ಕೊಂಡ್ಬಿಟ್ಟಿದ್ರು. ಅದ್ರಲ್ಲಿ ದೂರ ನಿಂತ್ಕೊಂಡು ಕಾಫಿ ಹಾಕೋದು, ಟೀ ಹಾಕೋದು ಈ ತರ ಎಲ್ಲ ಮಾಡ್ತಿದ್ರು. ಅಷ್ಟು ಭಯ ಅವ್ರಿಗೆ. ಎಲ್ಲ ಅಟ್ಕಾಯಿಸ್ಕೊಂಡ್ಬಿಡುತ್ತ ಅಂತ. ಹೆಂಗ್ ಬರುತ್ತಂತೆ H1N1 ಇದು? H1N1 ಹೇಗ್ ಬರುತ್ತೆ ಅಂದ್ರೆ ಈ 4 ವೈರಸ್ಗಳು ಯಾವ್ದು ಗೊತ್ತಾ? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ಮೆಕ್ಸಿಕನ್ ಇನ್ಫ್ಲೂಯೆನ್ಸಾ, ಆಮೇಲೆ ಏಷ್ಯನ್ ಹ್ಯೂಮನ್ ಇನ್ಫ್ಲೂಯೆನ್ಸಾ, ಆಮೇಲೆ ನಾರ್ತ್ ಅಮೆರಿಕನ್ ಏವಿಯನ್ ಫ್ಲೂ, ಕೊನೆಯದು ಯುರೋಪಿಯನ್ ಫ್ಲೂ. ಏನ್ ಫ್ಲೂ? ಸ್ವೈನ್ ಫ್ಲೂ. ಇದು 4 ಕೊಲಾಬರೇಷನ್ ಆಗಿ ಬಂದಿರುವಂತ ಫ್ಲೂ, ಮ್ಯೂಟೇಷನ್ ಆಗಿ ಬಂದಿರುವಂತ ಫ್ಲೂ. ಇದರಿಂದ ಏನ್ ಗೊತ್ತಾಯ್ತಾ ನಿಮ್ಗೆ? ಅರ್ಥ ಆಯ್ತಾ ಹೇಗಾಗುತ್ತೆ ಅಂತ? ಗೊತ್ತಾಗ್ಲಿಲ್ವಾ? ಇದೊಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ. 4 ಸೇರಿಸ್ಕೊಂಡು ಒಂದು ಅದೇ 4th ಫ್ರಂಟ್ ಮಾಡಿದ್ರಲ್ಲ ಆತರ ಒಂದು ವೈರಸ್ ಆಗಿ ಬಂದು. ಅಂದ್ರೆ ನೀನ್ ಹೇಳ್ತಿರೋದು ಸಮ್ಮಿಶ್ರ ಸರ್ಕಾರನೂ ಕೂಡ ಜನಗಳಿಗೆ ತೊಂದರೆ ಕೊಡ್ತವೆ, ಇದು H1N1 ಕೂಡ ತೊಂದರೆ ಕೊಡುತ್ತೆ ಅಂತ. ಫೈನಲ್ ನಿನಗೆ H1N1 ಪ್ರೂವ್ ಆಗಿತ್ತಾ ಇಲ್ವೋ? ಪ್ರೂವ್ ಆಗಿತ್ತಲ್ಲ. ಆಗಿತ್ತಾ? ಏನೇನ್ ತಿನ್ಸಿದ್ರು ನನ್ಗ? ಅಯ್ಯೋ ಲಾಸ್ಟ್ ಅಲ್ಲಿ ನಾನ್ ಬರ್ಬೇಕಾದ್ರೆ ಮಣ್ಣು ತಿನ್ಕೊಂಡ್ ಬಂದೆ. ಏನ್ ತಿನ್ನಿಸ್ತಾರೆ? ಬ್ರೆಡ್ ಕೊಡಿ, ಜಾಮ್ ಕೊಡದಡಿ ಅಂತಾರೆ, ಅನ್ನ ಕೊಡಿ, ತಿಳಿಸಾರ್ ಕೊಡದಡಿ ಅಂತಾರೆ. ಅಯ್ಯೋ ಶಿವ, ಏನ್ ತಿನ್ನೋದು ಏನ್ ತಿನ್ಬಾರ್ದು ಒಂದು ಗೊತ್ತಿಲ್ಲ. ಎಷ್ಟು ದಿವಸ ಇದ್ದೀನಿ ನೋಟ್ ಆಸ್ಪತ್ರೆ? 7 ದಿನ. ಸರಿ, ಈಗ ಏನು ನೀನ್ ಎಷ್ಟು ದಿವಸ ಮಾಸ್ಕ್ ಹಾಕಿದ್ದೆ ಹಾಗಾದ್ರೆ? ನಾನ್ ಮಾಸ್ಕ್ ಹಾಕಿಲ್ಲ. ನೀನ್ ಯಾಕೋ ಮಾಸ್ಕ್ ಹಾಕಿಲ್ಲ? ಮಾಸ್ಕ್ ಹಾಕೋಬೇಕಲ್ಲ. ಮಾಸ್ಕ್ ಹಾಕೋಬೇಕು. ಹಾಕೊಂಡಿಲ್ಲ. ಯಾಕೆ ಹಾಕೊಂಡಿಲ್ಲ? ಪ್ರಿವೆನ್ಷನ್ ಅಲ್ವಾ ಅದು. ನಾನ್ ಮನೆಗೆ ಮಾಸ್ಕ್ ಹಾಕಿದ್ದೀನಿ ಸ್ವಾಮಿ. ಅದ್ ಹೇಗೆ? ಮನೆಗೆ ದೊಡ್ಡದಾಗಿ ಒಂದು ಮಾಸ್ಕ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೂ ಒಂದ್ ಮಾಡಿದ್ದೀನಿ, ಹಂದಿಗೆ ಮಾಸ್ಕ್ ಹಾಕಿದ್ದೀನಿ. ಹಂದಿಗೆ ಯಾರಾದ್ರೂ ಮಾಸ್ಕ್ ಹಾಕ್ತಾರಾ? ನಾ ಹಾಕಿದ್ದೀನಲ್ಲ. ಹಂದಿಗೆ ಮಾಸ್ಕ್ ಹಾಕಿದ್ರೆ ಜ್ವರ ಬರಲ್ವಾ, ಹರಡಲ್ವಾ? ಆಗತ್ತೆ. ಹೇಗಾಗತ್ತೆ? ಆಗೋದಿಲ್ಲ. ಅಲ್ಲ ಕಣೋ, ಲೀಕ್ ಆಗುತ್ತೆ ಕಣೋ. ಲೀಕ್ ಆಗಲ್ಲ. ಹೇಗೆ ಹೇಳ್ತೀಯಾ? ಈಗ ನೋಡಿ ಸರ್, ಒಂದ್ ಎಕ್ಸಾಂಪಲ್ ಹೇಳಪ್ಪ. ಈಗ ನಲ್ಲಿ ಲೀಕ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ಸರಿ. ಅದು ಲೀಕ್ ಆಗುವಾಗ ಏನ್ ಮಾಡ್ತೀವಿ? ಕೆಳಗಡೆ ಅಂಬು ಪಾತ್ರ ಇಡ್ತೀವಲ್ವಾ, ಪಾತ್ರೆಗೆ ಬಟ್ಟೆ ಕಟ್ತೀವ, ನಲ್ಲಿಗೆ ಬಟ್ಟೆ ಕಟ್ತೀವಿ. ನಲ್ಲಿಗೆ ಬಟ್ಟೆ ಕಟ್ಟಿರ್ತಾರೆ ಸಹಜವಾಗಿ. ಈಗ ಜ್ವರ ಹರಡ್ತಿರೋದು ಯಾವ್ದ್ರಿಂದ? ಹಂದಿಯಿಂದ. ಹಾಗಾದ್ರೆ ಯಾರಿಗೆ ಬಟ್ಟೆ ಕಟ್ಟಬೇಕು? ಹಂದಿಗೆ. ಆಯ್ತಲ್ಲ, ಅದನ್ನೇ ನಾನು ಮಾಡಿದ್ದು. ಡಿಂಕು ಏನು ಅಂದ್ರೆ, ಮನುಷ್ಯನಿಗೆ ಬಂದು ಮನುಷ್ಯನಿಂದ ಹಂದಿಗೆ ಬಂದು ಹಂದಿಯಿಂದ ಮತ್ತೆ ಬೇಗ ಮನುಷ್ಯನಿಗೆ ಹರಡುತ್ತೆ ಅಂತ ಆಗಲ್ಲ. ಅದು ಸರಿ ಹೇಳ್ಬೇಕಾದ್ರೆ ಹಂದಿಯಿಂದ ಮಂದಿಗೆ, ಮಂದಿಯಿಂದ ಹಂದಿಗೆ ರೋಗ ಈ ರೋಗ. ಸ್ವಂತ ನೀನು ಹಂದಿಗಳಿಗೆಲ್ಲ ಹಾಗಾದ್ರೆ ಮಾಸ್ಕ್? ಎಸ್. ಎಷ್ಟು ಹಂದಿಗಳಿಗೆ ಮಾಸ್ಕ್ ಕಟ್ತೀಯ ಮಾರ? ಹಂದಿಯ ರೋಗ ಬಂದಿತೆ ಬೇಗ, ನೆಗಡಿಯ ಸೊರಬರ ನಾನಾ ರಾಗ, ಎದೆಯ ನೋವು ಇದು ಆಹಾರಾಗ. ಆಹಾರಾಗ ಅಂದ್ರೆ ದೊಡ್ಡ ರೋಗ. ದೊಡ್ಡ ರೋಗ. ಸರಿ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ಈ ಪ್ಲೇಗ್ ಬಂದಾಗ ಜನ ಹೆದರ್ಲಿಲ್ಲ, ಆವಾಗ ಎಷ್ಟು ಹೆದರದು ಅದ್ರದ್ದು 10ರಷ್ಟು ಹೆದರಿದ್ರು ಅಂತ. ನೀನು ಹೆದರ್ಕೊಂಡ್ಬಿಟ್ಟಿದ್ದೆ ಆರಂಭದಲ್ಲಿ? ಅಯ್ಯೋ ಯಾಕೆ ಕೇಳ್ತೀರ, ಗಡ 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 ಅಂತ ನಡಕ್ತಾ ಇದ್ದೆ. ಡಿಂಕೋ, ಹಾಗಾದ್ರೆ ಇನ್ನೆಷ್ಟು ನಿನ್ನ ಹತ್ರ ಮಾತಾಡ್ತೀನಿ ನಾನು, ಇನ್ನು ಏನೇನು ಅನುಭವಿಸ್ತೀನಿ ನೀನು ಪಾಪ. ಜೊತೆಗೆ H1N1 ಹೆಂಗೆ ಹರಡುತ್ತೆ ಜನರಿಂದ ಜನರಿಗೆ, ಹೆಂಗೆ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಈಗ ದೊಡ್ಡ ರೋಗ ಬಂದಿರುವಂಥವನು ವೈದ್ಯನಿಗಿಂತ ದೊಡ್ಡವನು ಅಂತ. ಯಾಕಂದ್ರೆ ರೋಗನೂ ಬಂದಿತ್ತು ನಿನಗೆ, ಅದರಿಂದ ಬಚಾವಾಗೂ ಬಂದೀಯ ನೀನು. ಹಾಗಾಗಿ ಇನ್ನಷ್ಟು ನಿನ್ನ ಜೊತೆಗೆ ಮಾತಾಡ್ತೀನಿ, ಮತ್ತಷ್ಟು ಚರ್ಚೆ ಮಾಡೋಣ ಡಿಂಕು ಜೊತೆಗೆ ಸಣ್ಣ ಬ್ರೇಕ್ ನಂತರ.